ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಂತ ಅಂದ್ಕೊಂಡೀನಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ಬೆಳಿಗ್ಗೆನೆ ಚಿನ್ನಿಗೆ ಹಾಲು ಕೊಟ್ಟಿದ್ದಾಯಿತು. ಇವಾಗ ನಮ್ಮ ಹಸ್ಬೆಂಡಿಗೆ ಕ್ಯಾರೆಟು ಮತ್ತು ಬೀಟ್ರೂಟು ಜ್ಯೂಸ್ ಮಾಡಬೇಕಂತ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಲತ್ತೀನಿ. ಅದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡೀನಿ. ಆಮ್ಯಾಗ ಅದನ್ನು ಸೋಸ್ಕೊಲತ್ತೀನಿ. ಈಗ ಜ್ಯೂಸ್ ಕೂಡ ರೆಡಿ ಆಯಿತು. ಬರ್ರಿ ಕೇಳಮ್ಮ ಹೆಂಗೆ ಆಗ್ಯದ ಅಂತ ಗೆಸಿಂದ. ಕುಡ್ದು ನೋಡು, ಹೇಳ್ಬೇಕಾಯ್ತಾ ಹೆಂಗಾಗ್ಯದಂತ. ಚೆನ್ನಾಗ್ಯದ ನಿಜವಾಗ್ಲೂ? ಕರೆ ಹೇಳ. ಸೂಪರ್. ಕುಡಿಮ ನೀ ಸ್ವಲ್ಪ. ಹೆಂಗೈತೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಪಡ್ಡು ಮಾಡ್ಲತ್ತೀನಿ ಮತ್ತು ಬೀನ್ಸ್ ಪಲ್ಯ ಮಾಡ್ಲತ್ತೀನಿ. ಮಧ್ಯಾಹ್ನಕ್ಕೆ ಆತದಂತ ಇವಾಗೇ ಕಟ್ ಮಾಡಿಟ್ಕೊಂಡು ಮಾಡಿಬಿಡ್ಲತ್ತೀನಿ. ಮತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಮತ್ತು ಬಂದ್ಮೇಲೆ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ಬೀನ್ಸ್ ಪಲ್ಯನೂ ಮಾಡ್ಲತ್ತೀನಿ. ಅದಕ್ಕೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹಾಕಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲ್ ಹಾಕ್ಕೊಂಡು. ಆಮೇಲೆ ನಾವೇನು ಕಟ್ ಮಾಡ್ಕೊಂಡಿರ್ತೀವಲ್ಲ ಬೀನ್ಸ್ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ದಪ್ಪ ಕಟ್ ಮಾಡಿಕೊಂಡ್ರು ಬೇಯಲ್ಲ, ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಎಣ್ಣೆಗೆ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಬೇಕು. ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಆಮೇಲೆ ನೀರು ಸೇರಿಸ್ಕೋಬೇಕು. ಅದಕ್ಕೀಗ ಅರಿಶಿಣ ಹಾಕ್ಲತ್ತೀನಿ ಮತ್ತು ಉಪ್ಪು, ಖಾರ ಏನು ಹಾಕಿಲ್ಲ. ಮೆಣ್ಸಿನ್ಕಾಯಿ ಒಂದು 4-5 ಹಾಕೀನಿ, ಅಷ್ಟಕ್ಕೆ ಬಿಟ್ಟೀನಿ. ನಾನು ಖಾರ ಎಕ್ಸ್ಟ್ರಾ ಏನು ಖಾರದ ಪುಡಿ ಹಾಕಿಲ್ಲ. ಯಾಕಂದರೆ ಸ್ವಲ್ಪ ಸಪ್ಪಗೆ ಇದ್ದರೆ ಚೆಂದ ಆಗ್ತದೆ. ಫುಲ್ ಪಲ್ಯ ಖಾರ ಮಾಡ್ರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನಾನು ಹಾಕಿಲ್ಲ. ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಿಗೆಸಿಂದ ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಆಮ್ಯಾಗ ನಾವು ತೆಂಗಿನಕಾಯಿ ಏನು ತುರ್ಕೊಂಡಿರ್ತೀವಿ ಅದು ಒಂಥರ ಹಾಕ್ಕೊಬೇಕು ಮೇಲೆ, ಲಾಸ್ಟಿಗೆ ಹಾಕ್ಕೋಬೇಕು. ಚೆನ್ನಾಗಾಗ್ತದೆ. ಚಪಾತಿ ಕೂಡ ಮಾತ್ರ ಚೆನ್ನಾಗಿರ್ತದೆ. ಹಾಗಾಗಿ ನಾನು ಮಾಡೀನಿ. ಇವತ್ತು ಮಂಗಳವಾರ, ಹಾಗಾಗಿ ಪೂಜೆ ಎಲ್ಲ ಮಾಡಬೇಕಿತ್ತು. ಅದಕ್ಕೆ ಬೇಗ ಮಾಡ್ಕೊಲತ್ತೀನಿ. ಇವಾಗ ನೋಡ್ರಿ, ನಾ ತೆಂಗಿನಕಾಯಿ ತುರಿದಿದ್ದು ಹಾಕ್ಕೊಲತ್ತೀನಿ ಮ್ಯಾಲೆ. ಮಿಕ್ಸ್ ಮಾಡಿಕೊಂಡು ಮುಚ್ಚಿದ್ರೆ ಆಯಿತು, ಪಲ್ಯ ರೆಡಿ ಆಯಿತು. ಈಗ ನಾ ಪಡ್ಡು ಹಿಟ್ಟಿಗೆ ಸ್ವಲ್ಪ ಜೀರಿಗೆ ಮತ್ತು ನಾನೇನು ಜ್ಯೂಸ್ ಮಾಡ್ಕೊಂಡು ಸೋಸ್ಕೊಂಡಿದ್ದು ಉಳಿದಿತ್ತಲ್ಲ ಅದನ್ನು ಇದ್ರೊಳಗೆ ಸೇರಿಸ್ಕೊಲತ್ತೀನಿ. ಸುಮ್ಮನೆ ಬಿಸಾಕಕ್ಕೆ ನಂಗೆ ಇಷ್ಟ ಇಲ್ಲ. ಹಾಗಾಗಿ ಇದರಲ್ಲೂ ಇನ್ನೂ ಪ್ರೋಟೀನ್, ಫೈಬರ್ ಇರ್ತದೆ. ಹಾಗಾಗಿ ಸೇರಿಸ್ಕೊಂಡು ಮಾಡಿದ್ರೆ ಚಿನ್ನಿನೂ ತಿಂತಾಳೆ ಅಂತ ಈ ಥರ ಮಾಡ್ಲತ್ತೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಲತ್ತೀನಿ. ಈಗ ನಮ್ಮ ಚಿನ್ನಿಗೆ ಫಸ್ಟ್ ಪಡ್ಡು ಹಾಕ್ಕೊಡ್ಲತ್ತೀನಿ. ನೋಡ್ರಿ, ಸಣ್ಣ ಹಾಕ್ಲತ್ತೀನಿ. ಯಾಕಂದ್ರೆ ಆಕಿಗೆ ದೊಡ್ಡ ಆದ್ರೆ ತಿನ್ಲಕ್ಕೆ ಕಷ್ಟ ಆಗ್ತದಂತ ಸಣ್ಣ ಮಾಡಿ ಹಾಕ್ಕೊಟ್ರೆ ಆಕಿನ ಕೈಲಿ ಆಕಿನೇ ತಿಂತಾಳಂತ ಈ ಥರ ಚಿಕ್ಕದಾಗಿ ಮಾಡ್ಕೊಡ್ಲತ್ತೀನಿ. ಇದ್ರ ಜೊತೆಗೆ ನಾನು ಮೊಸರು ಒಗ್ಗರಣೆ ಹಾಕ್ಕೊಂಡೀನಿ. ಚಟ್ನಿ ಏನು ಮಾಡ್ಲಿಕ್ಕೆ ಹೋಗಿಲ್ಲ, ಜಲ್ದಿ ಆಗ್ತದಂತ ಮೊಸರಿಗೆ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟೀನಿ. ಒಂದೇ ಟೈಮಿಗೆಲ್ಲ ಸುಮ್ಮನೆ ಯಾಕೆ ಚಟ್ನಿ ಮಾಡ್ಕೊತ ರುಬ್ಕೊತ ಕೊಡೋದಂತ ಹಂಗೆ ಮಾಡಿಬಿಟ್ಟೀನಿ. ಇವತ್ತು ಮಂಗಳವಾರ ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ಹುಲಿಗೆಮ್ಮನ ವಾರ, ಹಾಗಾಗಿ ಪೂಜೆ ಎಲ್ಲ ಮಾಡ್ಕೊಲತ್ತೀನಿ. ಇವಾಗ ಪೂಜೆ ಎಲ್ಲ ಮುಗೀತು ನೋಡ್ರಿ. ಇವಾಗ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಲತ್ತೀನಿ. ನಾವಿವತ್ತು ಫ್ರಿಜ್ ತೊಗೊಳ್ಳೋಣ ಅಂತ ಹೊರಗೆ ಹೊಂಟೀವಿ. ನಮ್ಮ ಹಸ್ಬೆಂಡ್ ಈಸ್ಕೊಡ್ತೀನಂತ ಅಂದರು. ಭಾಳ ದಿವಸ ಆಗಿತ್ತು. ನಾವಿಬ್ಬರೇ ಇರೋದಕ್ಕೆ ಯಾಕೆ ತೊಗೊಳ್ಳೋಣ ಸುಮ್ಮನೆ ಇಬ್ಬರಿಗೆ ಅಂತ ಸುಮ್ಮನೆ ಬಿಟ್ಟಿದ್ವಿ. ಆದರೆ ಇವಾಗ ಈಸ್ಕೊಡ್ತೀನಿ ಅಂದರು. ಹಂಗಾಗಿ ಹೋಗ್ಲತ್ತೀವಿ. ಹಾಯ್
ನಮಸ್ಕಾರ ಎಲ್ಲರಿಗೂ. ಇವತ್ತು ನೋಡ್ರಿ ನಾವು ಫ್ರಿಜ್ ತೊಗೊಂಬರ್ಲಕ್ಕೆ ಹೊಂಟೀವಿ. ನಾವು ಫಸ್ಟಿಗೆ ಗಿರಿಯಾಸ್ಗೆ ಹೋಗಿದ್ದೇವೆ. ನಾವು ಅಲ್ಲಿ ನೋಡಿದಾಗ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ. ಆಮೇಲೆ ಒಂದು ಸತಿ ರಿಲಯನ್ಸ್ ಡಿಜಿಟಲ್ದಾಗ ನೋಡೋಣಂತ ಅಲ್ಲಿಗೆ ಹೋಗಿದ್ದೇವೆ. ಮತ್ತು ಅಲ್ಲೇ ನಮ್ಗೆ ಇಷ್ಟ ಆಯಿತು, ಜಾಸ್ತಿ ಕಲೆಕ್ಷನ್ಸ್ ಇತ್ತು, ಹಾಗಾಗಿ ಬುಕ್ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಲತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಫೈನಲಿ ನಾನು ಈ ಫ್ರಿಜ್ನ ಬುಕ್ ಮಾಡೀವಿ. ಡೆಲಿವರಿ ನಾಳೆ ಕೊಡ್ತಾರಂತ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.